ಮತ್ತೆರಡು ಉಳಿತಲ್ವಾ ಕ್ವಾಂಟಿಟೇಟಿವ್ ಟೂಲ್ಸಲ್ಲಿ, ಅದನ್ನು ನೋಡೋಣ. ಒಂದು ಯಾವುದು RRR, ಸೊ ಇನ್ನೊಂದು ಯಾವುದು SDF. ಓಕೆ, ಸೊ ಒಂದು ಯಾವುದು RRR, ಇನ್ನೊಂದು SDF. ಹಾಗೆ ನನಗೆ ಗೊತ್ತಿದೆ ನೀವು. ಸೊ ಭಾಳ ಜನ ಏನು ಮಾಡ್ಬಿಡ್ತೀರಾ, ಮಧ್ಯೆ ಅಷ್ಟೇ ಕೇಳ್ತಾ ಇರ್ತೀರಾ. ಅಂಥವ್ರು ಕೇಳಿದವ್ರು ಏನು ಮಾಡ್ಬಿಡ್ತೀರಾ, ಸರ್ RRRನ ಬಗ್ಗೆ ಹೇಳ್ತಾ ಇದ್ದಾರೆ, ಓಕೆ ಇದು ಯಾವುದು, ಇದು ನಮ್ಮ ಜೂನಿಯರ್ NTR, ರಾಮ್ ಚರಣ್ ಮತ್ತು ರಾಜಮೌಳಿ ಸೊ ಬಂದಿರುವಂಥ ಅವರು ಇರುವಂಥ ಒಂದು ಸೊ ಚಿತ್ರ ಅಂತ ಥಿಂಕ್ ಮಾಡಿಬಿಡ್ತಾರೆ, ಚಲನಚಿತ್ರಕ್ಕೆ ಹೋಗ್ಬಿಡ್ತಾರೆ. ಹೌದಾ, ಆ ಫಿಲಮ್ ಬಗ್ಗೆ ಹೇಳ್ತಾ ಇಲ್ಲ. RRR ಅಂದರೆ ಏನು ಇಲ್ಲಿ, ಸೊ ಇಲ್ಲಿ ರಿವರ್ಸ್ ರೆಪೋ ರೇಟ್. ಓಕೆ, ರಿವರ್ಸ್ ರೆಪೋ ರೇಟ್. ಮತ್ತೆ ನೀವು ಏನು ಮಾಡಬಾರ್ದು, ಸೊ ಅದರಲ್ಲಿ ನಮ್ಗೇನಾಗುತ್ತೆ, ಆ ಥರ ಆಗುತ್ತೆ, ಈ ಥರದೊಂದು ಕ್ಲೈಮ್ಯಾಕ್ಸ್ ಇದೆ, ಅಲ್ಲಿ ಕ್ಲೈಮ್ಯಾಕ್ಸಲ್ಲಿ ಹುಲಿ ಹಾರು ಬರುತ್ತೆ ಅಂತೆಲ್ಲ ಬರೀಬಾರ್ದು ಮತ್ತೆ. ಓಕೆ, ಸೊ ಇಲ್ಲಿ ನಾವು ಮಾತಾಡ್ತಿರೋದು ಫಿಲಮ್ ಬಗ್ಗೆ ಅಲ್ಲ, ಇಲ್ಲಿ ಬರಿತಿರೋದು ಮಾತಾಡ್ತಿರೋದು ಯಾವುದ್ರ ಬಗ್ಗೆ, ರಿವರ್ಸ್ ರೆಪೋ ರೇಟ್. ಓಕೆ, SDF ಅಂತಂದಾಗ ಏನು ಅಂತೇಳಿ ನೋಡಿದ್ವಿ, ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ. ಓಕೆ, ಈಗ ಭಾಳ ಜನ ಸೊ ಕನ್ಫ್ಯೂಷನಲ್ಲಿ ಇರ್ತಾರೆ. ಏನಂತ ಕನ್ಫ್ಯೂಷನ್ ಇರ್ತಾ ಅಂತಂದರೆ, ನಾವು ಟೂಲ್ಸನ್ನು ಕ್ವಾಂಟಿಟೇಟಿವ್ ಟೂಲ್ಸನ್ನು ಬರೀಬೇಕಾದ್ರೆ ಎಲ್ಲಿಯೂ ಕೂಡ ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ ಅಂತೇಳಿ ಬರೆದಿಲ್ಲ, ಅದರಲ್ಲಿ ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ ಅಂತೇಳಿ ಬರಿತಾ ಇದ್ದೀವಿ. ಹಾಗಾದ್ರೆ ಅದು ಎಲ್ಲಿದೆ ಅಂತ ಕೇಳಿದಾಗ ಅಲ್ಲಿ ನಿಮ್ಗೊಂದು ಟರ್ಮನ್ನು ಬರೆಸಿದಾಗ ನೆನಪಿದೆಯಾ, ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ, ದ್ರವ್ಯತಾ ಹೊಂದಾಣಿಕಾ ಸೌಲಭ್ಯ. ಆ ದ್ರವ್ಯತಾ ಹೊಂದಾಣಿಕಾ ಸೌಲಭ್ಯದ ಒಳಗಡೆ ನಿಮ್ಗೆ ಏನಿದೆ, ರಿವರ್ಸ್ ರೆಪೋ ರೇಟ್ ಇದೆ. ದ್ರವ್ಯತಾ ಹೊಂದಾಣಿಕಾ ಸೌಲಭ್ಯದ ಒಳಗಡೆ ರಿವರ್ಸ್ ರೆಪೋ ರೇಟ್ ಅನ್ನೋದು ಇದೆ. ಸೊ ಅದನ್ನು ನೆನಪಲ್ಲಿಟ್ಕೊಳ್ಳಿ. ಸೊ ಈಗ ಇಲ್ಲಿಗೆ ಬರೋಣ ಮತ್ತೆ ವಾಪಸ್ಸು ರಿವರ್ಸ್ ರೆಪೋ ರೇಟ್ಗೆ ಸಂಬಂಧಪಟ್ಟಾಗಿ ಚರ್ಚೆ ಮಾಡ್ತಿದ್ದೀವಿ ಅದಲ್ಲ. ಸೊ ಅದರ ಒಳಗಡೆ ನೋಡಿ, ಈಗ ರಿವರ್ಸ್ ರೆಪೋ ರೇಟಲ್ಲಿ ಏನಾಗುತ್ತೆ, ರೆಪೋ ರೇಟ್ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೋ ಅದರ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಡೈರೆಕ್ಷನ್ ಚೇಂಜ್ ಆಗುತ್ತೆ ಅಂದ್ರೆ ಏನು, ಅಲ್ಲೇನಾಗ್ತಿತ್ತು, RBI ಬ್ಯಾಂಕುಗಳಿಗೆ ಸಾಲ ಕೊಡ್ತಿತ್ತು, ಆದರೆ ಇಲ್ಲೇನಾಗುತ್ತೆ, ಬ್ಯಾಂಕುಗಳು RBIಗೆ ಸಾಲ ಕೊಡುತ್ತೆ. ಓಕೆ, ಬ್ಯಾಂಕುಗಳು RBIಗೆ ಸಾಲ ಕೊಡುತ್ತೆ. ಇದರ ಮೇಲೆ ಎಷ್ಟು ಇಂಟ್ರೆಸ್ಟ್ ರೇಟನ್ನು ಚಾರ್ಜ್ ಮಾಡ್ತಾ ಇದ್ರು, ಇಂಟ್ರೆಸ್ಟ್ ರೇಟನ್ನು ಚಾರ್ಜ್ ಮಾಡ್ತಿದ್ರು, ಅದನ್ನ ರಿವರ್ಸ್ ರೆಪೋ ರೇಟ್ ಅಂತ ಕರಿತಿದ್ರು. ಸೊ ಈಗ ಮೊದಲನೇ ಪ್ರಶ್ನೆಯಲ್ಲಿ ಏನು ಬರುತ್ತೆ ಅಂತ ಕೇಳಿದಾಗ, ವೈ RBI ಟೇಕ್ಸ್ ಲೋನ್ ಫ್ರಾಮ್ ಬ್ಯಾಂಕ್ಸ್, ಬ್ಯಾಂಕುಗಳಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾಕೆ ಸಾಲ ತಗೋಬೇಕು. ಸೊ ಮೊದಲನೇದಾಗಿ ಬ್ಯಾಂಕುಗಳನ್ನು ರೆಗ್ಯುಲೇಟ್ ಮಾಡೋದು RBI. ಹಾಗಾದರೆ RBI ಯಾಕೆ ಬ್ಯಾಂಕುಗಳಿಂದ ಸಾಲ ತಗೋಬೇಕು, ಅದು ಒಂದು ಕ್ವಶನ್ ಬರುತ್ತೆ. ಇನ್ನೊಂದು ಕ್ವಶನು, ಸಾಲ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಬಂದ್ರೂ ಕೂಡ RBI ಏನು ಮಾಡ್ಬೋದು, ದೇ ಹ್ಯಾವ್ ದಿ ಸೊ ಕೆಪಾಸಿಟಿ ಟು ಪ್ರಿಂಟ್ ನೋಟ್ಸ್. ಯಾಕೆ ಅವರು ನೋಟುಗಳನ್ನು ತಾವೇ ಡೈರೆಕ್ಟಾಗಿ ಪ್ರಿಂಟ್ ಮಾಡಬಾರ್ದು, ಸುಮ್ಮನೆ ಸಾಲವನ್ನು ತೆಗೆದುಕೊಳ್ಳೋದ್ರ ಬದಲಾಗಿ. ಅದೆರಡು ನಿಮ್ಮ ತಲೆಯಲ್ಲಿ ಬರುತ್ತೆ, ಅದಕ್ಕೆ ನೆನಪಲ್ಲಿರಲಿ. RBI ಸೋಲ್ ಮೋಟಿವ್ ಅಥವಾ RBIನ ಒನ್ ಆ್ಯಂಡ್ ಓನ್ಲಿ ಆಬ್ಜೆಕ್ಟಿವ್ ಅಥವಾ ಬಹಳ ಪ್ರಮುಖವಾದಂಥ ಆಬ್ಜೆಕ್ಟಿವ್, ಒನ್ ಆ್ಯಂಡ್ ಓನ್ಲಿ ಅಂತ ಹೇಳೋದಕ್ಕಾಗಲ್ಲ, ಸೊ ಓಕೆ ಮೇಜರ್ ಆಬ್ಜೆಕ್ಟಿವ್ ಈಸ್ ಟು ಕಂಟ್ರೋಲ್ ಕ್ರೆಡಿಟ್ ಸಪ್ಲೈ ಇನ್ ದ ಮಾರ್ಕೆಟ್ ಅಂತ ಕರೀತಾರೆ. ಮಾರುಕಟ್ಟೆಯಲ್ಲಿ ಹಣದ ಪೂರೈಕೆನ ಕಂಟ್ರೋಲ್ ಮಾಡೋದೇ ಇವ್ರ ಕೆಲಸ. ಸೊ ಆ ಕಾರಣಕ್ಕಾಗಿ ಅದನ್ನು ಕಂಟ್ರೋಲ್ ಮಾಡೋ ಸಲುವಾಗಿ ಈ ಥರ ಸಾಲ ತಗೋತಾರೆ. ಯಾಕೆ, ಬ್ಯಾಂಕುಗಳ ಹತ್ರ ಜಾಸ್ತಿ ದುಡ್ಡಿದೆ ಅಂತಂದರೆ ಜನರಿಗೆ ಸಾಲ ಕೊಡ್ಬೋದು. ಆ ಕಾರಣಕ್ಕಾಗಿ ನೀವೇನಾದರೂ ಮನಿ ಸಪ್ಲೈನ ಕಡಿಮೆ ಮಾಡಿಸ್ಬೇಕು ಅಂತಿದ್ರೆ ಅವಾಗ ಏನು ಮಾಡ್ಬಿಡ್ತೀರಾ, ಸೊ RBI ಬ್ಯಾಂಕ್ನಿಂದ ಸಾಲ ತಗೊಳುತ್ತೆ. ಆವಾಗ ಜನರಿಗೆ ಸಾಲ ಕೊಡೋದು ಏನಾಗುತ್ತೆ, RBI ಬ್ಯಾಂಕ್ಗಳು ಏನು ಜನರಿಗೆ ಸಾಲ ಕೊಡ್ತಲ್ಲೋ ಆ ಅಮೌಂಟ್ ಕಡಿಮೆ ಆಗುತ್ತೆ. ಸೊ ಅದನ್ನು ಮಾಡಿಸೋದಕ್ಕೋಸ್ಕರ ರಿವರ್ಸ್ ರೆಪೋ ರೇಟನ್ನು ನೋಡ್ತೀವಿ. ಉಳಿದದ್ದೆಲ್ಲ ಸೇಮ್, ರೆಪೋ ರೇಟ್ಗೆ ಸಂಬಂಧಪಟ್ಟ ಹಾಗೆ ಏನಿದೆಯೋ ಅದೇ ಸೇಮ್ ಇಲ್ಲಿ. ಇಲ್ಲೇನಾಗುತ್ತೆ ನಿಮಗೆ, ಸೊ ಇದು ಶಾರ್ಟ್ ಟರ್ಮ್ನಲ್ಲಿ RBI ಬ್ಯಾಂಕುಗಳಿಂದ ಸಾಲ ತೆಗೆದುಕೊಳ್ಳುವಂಥ ಒಂದು ವಿಂಡೋ ಆಗುತ್ತೆ. ಅಗೇನ್ ಇಲ್ಲಿಯೂ ಕೂಡ ನಿಮ್ಗೆ ಏನಾಗುತ್ತೆ, ಕೊಲ್ಯಾಟ್ರಲ್ ರಿಕ್ವೈರ್ಮೆಂಟ್ ಬರುತ್ತೆ. ಇನ್ನು ಎರಡನೇ ಬರೋಣ, ಇದು ಯಾವುದು, ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ ಅಂತ ಕರೀತಾರೆ. ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ ಅಂತಂದೇನು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಬ್ಯಾಂಕುಗಳು ಏನು ಮಾಡ್ಬೋದು, ಇದನ್ನು ಡೆಪಾಸಿಟನ್ನು ಯಾವ ಟೈಮಲ್ಲಿ ಬೇಕಾದರೂ ಇಡ್ಬೋದು. ಈ ಡೆಪಾಸಿಟ್ನ ಮೇಲೆ RBI ಏನು ಮಾಡುತ್ತೆ, ಬ್ಯಾಂಕುಗಳಿಗೆ ಇಂಟ್ರೆಸ್ಟ್ ರೇಟನ್ನು ಕೊಡುತ್ತೆ. ಸೊ ಒಂದು ರೀತಿಯಲ್ಲಿ RBIನಲ್ಲಿ ನೀವು ಡೆಪಾಸಿಟ್ ಇಡ್ತೀರಾ ಅಂತಂದರೆ ನಿಮ್ಮ ಮೀನಿಂಗ್ ಏನು, ಬ್ಯಾಂಕುಗಳು RBIನಲ್ಲಿ ಡೆಪಾಸಿಟ್ ಇಡ್ತಿದೆ ಅಂತಂದರೆ ಒಂದು ರೀತಿಯಲ್ಲಿ ಬ್ಯಾಂಕುಗಳು RBIಗೆ ಸಾಲ ಕೊಟ್ಟ ರೀತಿಯೇ ಆಗುತ್ತೆ. ಓಕೆ, ಸೊ ಎರಡು ಮೀನಿಂಗ್ ಒಂದೇ ಬರುತ್ತೆ. ಅದರಲ್ಲಿ ಡೆಪಾಸಿಟ್ ಅಂತಂದರೆ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ ಇದು ರೀಸೆಂಟ್ ಆಗಿ ಬಂದಿರೋದು, ಅಂದರೆ 2019ರಲ್ಲಿ ಇದನ್ನ ಮಾತಾಡ್ತೀವಿ. ಸೊ 2020-21ರಿಂದ ಇದನ್ನ ಜಾರಿಗೆ ತಂದಿದ್ದೀವಿ. ಸೊ ಆ ಕಾರಣಕ್ಕೆ ರೀಸೆಂಟ್ ಆಗಿ ಬಂದಿರೋದು. ಉಳಿದೆಲ್ಲ ಸೊ ಇದನ್ನು ಬೇರೆ ಬೇರೆ ಟೂಲ್ಸನ್ನು ನಾವು ನೋಡೋದಕ್ಕೆ ಹೋದರೆ ಕ್ವಾಂಟಿಟೇಟಿವ್ ಟೂಲ್ಸಲ್ಲಿ ಅದರಲ್ಲಿ ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ ರೀಸೆಂಟ್ ಆಗಿ ಬಂದಿರೋದು ಅನ್ನೋದು ನೆನಪಿರಲಿ.
ಸೊ ಈಗ ಇಲ್ಲಿ ಅಬ್ಸರ್ವ್ ಮಾಡಿ ಮತ್ತೆ ವಾಪಸ್ ರಿವರ್ಸ್ ರೆಪೋ ರೇಟ್ನ ಸೊ ಇದರ ಒಳಗಡೆ ನೀವು ಏನಾದರೂ ನೋಡ್ತೀರಾ ಅಥವಾ ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ ಅಂತಂದಾಗ ಅದೆಲ್ಲದರಲ್ಲಿ ಏನಾಗ್ತದೆ, ಬ್ಯಾಂಕುಗಳು RBIಗೆ ದುಡ್ಡನ್ನು ಕೊಡ್ತಾ ಇದೆ. ಅದು ಸಾಲದ ರೂಪದಲ್ಲಿ ಕೊಡ್ಬೋದು ಅಥವಾ ಡೆಪಾಸಿಟ್ನ ರೂಪದಲ್ಲಿ ಆಗಿರ್ಬೋದು. ಬ್ಯಾಂಕುಗಳು RBIಗೆ ದುಡ್ಡನ್ನು ಕೊಡ್ತಾ ಇದೆ. ಅದರ ಮೇಲೆ ವಿಧಿಸುವಂಥ ಇಂಟ್ರೆಸ್ಟ್ ರೇಟನ್ನು ನಾವು ಈ 2 ಹೆಸರಿಂದ ಕರಿತೀವಿ. ಈಗ ನೆಕ್ಸ್ಟ್ ಮತ್ತೆ ಕ್ವಶನ್ ಬರುತ್ತೆ, ಹಾಗಾದರೆ ಇನ್ಫ್ಲೇಷನ್ನ ಟೈಮಲ್ಲಿ ಹಣದುಬ್ಬರದ ಸಂದರ್ಭದಲ್ಲಿ ಸೊ ಆಲ್ರೆಡಿ ಏನಿದೆ, ಹಣದುಬ್ಬರ ಇದೆ ಅಂತಂದರೆ ಸೊ ಇನ್ ಮಾರ್ಕೆಟ್ ವಿ ಹ್ಯಾವ್ ಹೈಯರ್ ಮನಿ ಸಪ್ಲೈ. ಹೌದಾ, ಮನಿ ಸಪ್ಲೈ ಮಾರ್ಕೆಟಲ್ಲಿ ಜಾಸ್ತಿ ಇದ್ದಾಗ ಹಣದುಬ್ಬರ ಆಗಿರುತ್ತೆ. ಈಗ ನಾವು ಅದನ್ನೇನಾದ್ರು ಕಂಟ್ರೋಲ್ ಮಾಡಬೇಕಂದ್ರೆ ಏನು ಮಾಡಬೇಕು, ಮನಿ ಸಪ್ಲೈ ಶುಡ್ ಬಿ ರೆಡ್ಯೂಸ್ಡ್. ಈಗ ಏನು ಮಾಡಬೇಕಾಗುತ್ತೆ, ರಿವರ್ಸ್ ರೆಪೋ ರೇಟನ್ನು ಜಾಸ್ತಿ ಮಾಡಬೇಕಾ ಕಡಿಮೆ ಮಾಡಬೇಕಾ, ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿಯನ್ನು ಜಾಸ್ತಿ ಮಾಡಬೇಕಾ ಕಡಿಮೆ ಮಾಡಬೇಕಾ, ಭಾಳ ಜನ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಏನು ಮಾಡ್ತಾರೆ ಅವರು, ಇನ್ಫ್ಲೇಷನ್ ಟೈಮಲ್ಲಿ ರೆಪೋ ರೇಟನ್ನು ನಾವು ಜಾಸ್ತಿ ಮಾಡ್ತೀವಿ, ಹಾಗಾದರೆ ರಿವರ್ಸ್ ರೆಪೋ ರೇಟ್ ಇರೋದ್ರಿಂದಾಗಿ ಅದನ್ನ ರಿವರ್ಸ್ ಮಾಡಬೇಕು ಅಂದರೆ ಕಡಿಮೆ ಮಾಡಬೇಕು ಅಂತ ಥಿಂಕ್ ಮಾಡಿಬಿಡ್ತಾರೆ. ಅದು ತಪ್ಪು. ನೆನಪಲ್ಲಿ ರೆಪೋ ರೇಟ್ ಜಾಸ್ತಿ ಮಾಡಿದ್ರೆ ಅಂತಂದರೆ ರಿವರ್ಸ್ ರೆಪೋ ರೇಟನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿದಿಲ್ಲ, ಅದು ಭಾಳ ದೊಡ್ಡದಾದಂಥ ತಪ್ಪು. ಅದಕ್ಕಾಗಿ ಹೇಳ್ತಾ ಇದ್ದೀನಿ ಮತ್ತೆ. ಸೊ ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಕೆಲವೊಂದು ಸೊ ಇವನ್ ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳುವಂಥ ಸೊ ಕೆಲವೊಂದು ಕ್ಲಾಸಸ್ಗಳಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಪುಸ್ತಕಗಳಲ್ಲಾಗಿರ್ಬೋದು ಈ ಥರದ ತಪ್ಪು ಬಂದಿದೆ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ, ರಿವರ್ಸ್ ರೆಪೋ ರೇಟ್ ಮತ್ತು ರೆಪೋ ರೇಟ್ ಯಾವತ್ತೂ ಒಂದೇ ಡೈರೆಕ್ಷನಲ್ಲಿರುತ್ತೆ. ಅದನ್ನ ಅರ್ಥ ಮಾಡಿಸ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಈಗ ನೀವೇನಾದರೂ ಒಂದು ಬ್ಯಾಂಕ್ನ ಮ್ಯಾನೇಜರ್ ಆಗಿದ್ದೀರಾ ಅಂತಂದರೆ ಬ್ಯಾಂಕ್ಗೆ ಏನಿದೆ, 2 ಆಪ್ಷನ್ ಇದೆ. ಒಂದೇನಿದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸಾಲ ಕೊಡಬೇಕು, ಇನ್ನೊಂದು ಏನು ಮಾಡಬೇಕು, ಜನರಿಗೆ ಸಾಲ ಕೊಡಬೇಕು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸಾಲ ಕೊಡೋದೇನಾಗುತ್ತೆ, ಸೇಫ್ ಆಪ್ಷನ್ ಆಗುತ್ತೆ. ಯಾಕಂದರೆ ನೀವು ಪದೇ ಪದೇ ಓಡಾಡೋ ಆಗಿಲ್ಲ. ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಾಗುತ್ತೆ, ಇದು ಲಂಡನ್ಗೆ ಹೋಗಿ ಓಡೋ ಕೂತ್ಕೋತಾರೆ ಅಂತ ಹೇಳಿಲ್ಲ. ಜನರಲ್ ಆದರೆ ನಿಮ್ಗೆ ವಿಜಯ್ ಮಲ್ಯ ಅಂತವ್ರು ಏನು ಮಾಡ್ಬಿಡ್ತಾರೆ, ಲಂಡನ್ಗೆ ಓಡೋ ಕೂತ್ಕೋತಾರೆ, ಅವಾಗ ಕಷ್ಟ ಆಗುತ್ತೆ ನಿಮಗೆ ರಿಕವರಿ. ಅದರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೇಫ್ ಆದಂಥ ಆಪ್ಷನ್. ಅದನ್ನು ನಾರ್ಮಲ್ ಆಗಿ ಏನಿರುತ್ತೆ, ಇಂಟ್ರೆಸ್ಟ್ ರೇಟ್ ಭಾಳ ಕಡಿಮೆ ಇರುತ್ತೆ. ಜನರು ನಿಮ್ಗೇನಾಗುತ್ತೆ, ರಿಸ್ಕ್ ಜಾಸ್ತಿ, ಆದರೆ ಇಲ್ಲಿ ಏನಾಗುತ್ತೆ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ. ಆ ಕಾರಣಕ್ಕಾಗಿ ಇಲ್ಲಿ ನಾವು ದುಡ್ಡನ್ನು ಕೊಡ್ತೀವಿ ಬ್ಯಾಂಕ್ಗಳಾಗಿ. ಈಗ ಸಪೋಸ್ ಥಿಂಕ್ ಮಾಡಿ, ಬ್ಯಾಂಕ್ಗಳು RBIಗೆ ಈ ಥರ ಸಾಲ ಕೊಡ್ತಾ ಇದೆ ಅಥವಾ ಬ್ಯಾಂಕ್ಗಳು RBIಗೆ ಸಾಲ ಕೊಡ್ತಿದೆ. ಯಾವಾಗ RBI ತನ್ನ ಇಂಟ್ರೆಸ್ಟ್ ರೇಟನ್ನು ಜಾಸ್ತಿ ಮಾಡಿರೋದಲ್ಲ. ಇಂಟ್ರೆಸ್ಟ್ ರೇಟ್ ಅಂದರೆ ಯಾವುದು, ಅದು ರಿವರ್ಸ್ ರೆಪೋ ರೇಟನ್ನು ಕೂಡ ಜಾಸ್ತಿ ಮಾಡಿರ್ಬೋದು, SDF ಅನ್ನು ಕೂಡ ಜಾಸ್ತಿ ಮಾಡಿರ್ಬೋದು. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಿದ್ರೆ ಬ್ಯಾಂಕ್ ಏನು ಮಾಡುತ್ತೆ, RBIನಲ್ಲಿ ಜಾಸ್ತಿ ಸಾಲ ಕೊಡುತ್ತೆ, RBIಗೆ ಜಾಸ್ತಿ ಸಾಲ ಕೊಡೋದಕ್ಕೆ ಟ್ರೈ ಮಾಡುತ್ತೆ. ಸೊ ಹಾಗಾದರೆ ಜನರಿಗೆ ಸಾಲ ಕೊಡೋದೇನಾಗುತ್ತೆ, ಅಲ್ಲಿ ಕಡಿಮೆ ಆಗುತ್ತೆ. ಜನರಿಗೆ ಕೊಡೋ ಸಾಲ ಕಡಿಮೆ ಆಗುತ್ತೆ ಅಂದರೆ ಏನಾಯಿತು, ಮನಿ ಸಪ್ಲೈ ಕಡಿಮೆ ಆಯಿತು. ಹೌದಲ್ವಾ? ಹಾಗಾದರೆ ಇನ್ಫ್ಲೇಷನ್ ಸಂದರ್ಭದಲ್ಲಿ ಏನು ಮಾಡಬೇಕು, ಇನ್ಫ್ಲೇಷನ್ನ ಸಂದರ್ಭದಲ್ಲಿ ರಿವರ್ಸ್ ರೆಪೋ ರೇಟನ್ನು ಕೂಡ ಏನು ಮಾಡಬೇಕಾಗತ್ತೆ, ರಿವರ್ಸ್ ರೆಪೋ ರೇಟನ್ನು ಕೂಡ ಇನ್ಕ್ರೀಸ್ ಮಾಡಬೇಕಾಗತ್ತೆ. ಸಿಮಿಲರ್ಲಿ ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿಯನ್ನು ಕೂಡ ನೀವೇನು ಮಾಡಬೇಕಾಗತ್ತೆ, ಇನ್ಕ್ರೀಸ್ ಮಾಡಬೇಕಾಗತ್ತೆ. ರೆಪೋ ರೇಟನ್ನು ಇನ್ಕ್ರೀಸ್ ಮಾಡ್ತಾ ಇದ್ರ ಇನ್ಫ್ಲೇಷನ್ ಟೈಮಲ್ಲಿ, ರಿವರ್ಸ್ ರೆಪೋ ರೇಟನ್ನು ಕೂಡ ಇನ್ಕ್ರೀಸ್ ಮಾಡಬೇಕು. ರೀಸನ್ ಏನು ಅಂತಂದಾಗ ಇದನ್ನ ನೆನಪಲ್ಲಿಟ್ಕೊಂಡು, ಇಲ್ಲಿ ಇಂಟ್ರೆಸ್ಟ್ ರೇಟ್ ಏನಾದರೂ ಜಾಸ್ತಿ ಆಗುತ್ತಂದರೆ RBIಗೆ ಹೆಚ್ಚಿನ ಲೋನನ್ನು ಕೊಡ್ತೀವಿ. RBIಗೆ ನಾವು ಹೆಚ್ಚಿನ ಲೋನನ್ನು ಕೊಡ್ತೀವಿ ಅಂದರೆ ಜನರಿಗೆ ಕೊಡುವಂಥ ಲೋನ್ ಅಮೌಂಟ್ ಕಡಿಮೆ ಆಗುತ್ತೆ. ಆ ಕಾರಣಕ್ಕಾಗಿ ರಿವರ್ಸ್ ರೆಪೋ ರೇಟನ್ನು ಜಾಸ್ತಿ ಮಾಡಬೇಕಾಗತ್ತೆ. ಓಕೆ, ರಿವರ್ಸ್ ರೆಪೋ ರೇಟನ್ನು ಯಾಕೆ ಜಾಸ್ತಿ ಮಾಡಬೇಕು ಅಂದಾಗ ಅದು ರೀಸನ್. ಓಕೆ, ಸೊ ನೆಕ್ಸ್ಟ್ ಹಾಗಾದರೆ ಇಲ್ಲಿ ಮತ್ತೆ ವಾಪಸ್ ಬರೋಣ ನಾವು. ಸೊ ರಿವರ್ಸ್ ರೆಪೋ ರೇಟ್ಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಾ ಇದ್ದೀವಿ. ಓಕೆ, ಸೊ ಈಗ ಓವರಾಲ್ ಆಗಿ ಎಲ್ಲ ಕ್ವಾಂಟಿಟೇಟಿವ್ ಟೂಲ್ಸನ್ನು ಒಟ್ಟಿಗೆ ನೋಡೋದಕ್ಕೆ ಟ್ರೈ ಮಾಡೋಣ. ಯಾಕಂದರೆ ಭಾಳ ಜನ ಕನ್ಫ್ಯೂಷನ್ ಆಗ್ತಿರುತ್ತೆ, ಇನ್ಫ್ಲೇಷನ್ ಟೈಮಲ್ಲಿ ಯಾವುದನ್ನು ಜಾಸ್ತಿ ಮಾಡೋದು ಯಾವುದನ್ನು ಕಡಿಮೆ ಮಾಡೋದು ಅಂತ ತಿಳ್ಕೊಂಡು. ಸೊ ಅದು ಕನ್ಫ್ಯೂಷನನ್ನು ದೂರ ಮಾಡೋದಕ್ಕೋಸ್ಕರ ಫಸ್ಟ್ ಈಗ ಎಲ್ಲವನ್ನು ಒಟ್ಟಿಗೆ ನೋಡೋದಕ್ಕೆ ಟ್ರೈ ಮಾಡೋಣ. ಸೊ ವಿ ಹ್ಯಾವ್ ರಿಸರ್ವ್ ರೇಷಿಯೋ, ಫಸ್ಟ್ ಒನ್ CRR ಆ್ಯಂಡ್ SLR. ಡ್ಯೂರಿಂಗ್ ಇನ್ಫ್ಲೇಷನ್ ಏನು ಮಾಡಬೇಕು ಅಂದರೆ ನೋಡ್ತಾ ಇದ್ದೀನಿ, ಡ್ಯೂರಿಂಗ್ ಇನ್ಫ್ಲೇಷನ್ ಏನು ಮಾಡೋದಕ್ಕೆ ಟ್ರೈ ಮಾಡಬೇಕು. ಸೊ ಈಗ ಡ್ಯೂರಿಂಗ್ ಇನ್ಫ್ಲೇಷನ್ ಅಂತಂದಾಗ ನಾರ್ಮಲ್ ಆಗೇನು, ಆಲ್ರೆಡಿ ದರ್ ಈಸ್ ಹೈಯರ್ ಮನಿ ಸಪ್ಲೈ, ರೈಟ್? we need to reduce the money supply. ಸೊ ಇದನ್ನು ಚೆಕ್ ಮಾಡ್ತಾರೆ. ಸೊ ರಿಸರ್ವ್ ರೇಷಿಯೋ CRR ಆ್ಯಂಡ್ SLR ಶುಡ್ ಬಿ ಇನ್ಕ್ರೀಸ್ಡ್, ರೈಟ್? ಸೊ ನಾವು ಇದನ್ನು ಇನ್ಕ್ರೀಸ್ ಮಾಡಿದ್ರೆ ಅವಾಗ ಏನು ಮಾಡ್ಬೋದು, ಮನಿ ಸಪ್ಲೈಯನ್ನು ಮಾರ್ಕೆಟಲ್ಲಿ ಕಡಿಮೆ ಮಾಡ್ಬೋದು. ಓಪನ್ ಮಾರ್ಕೆಟ್ ಆಪರೇಷನ್ ಒಳಗಡೆ RBI ಶುಡ್ ಸೆಲ್ ಗವರ್ಮೆಂಟ್ ಸೆಕ್ಯೂರಿಟೀಸ್. RBI ಏನು ಮಾಡಬೇಕು, ಗವರ್ಮೆಂಟ್ ಸೆಕ್ಯೂರಿಟಿಗಳನ್ನು ಮಾರಾಟ ಮಾಡಬೇಕು. ಹಾಗೆ ನೆನಪಲ್ಲಿ ಇಟ್ಕೊಳ್ಳಿ, RBI ಮಾರಾಟ ಮಾಡಬೇಕು ಅಂತ ಹೇಳಬೇಕು, ನೀವು ಮಾರಾಟ ಮಾಡಬೇಕು ಅಂತಂದರೆ ತಪ್ಪೋಗ್ಬಿಡುತ್ತೆ. ಅದಕ್ಕಾಗಿ ಹೇಳ್ತೀನಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಶುಡ್ ಸೆಲ್. RBI ಸೆಲ್ ಮಾಡಿದರೆ ಅವಾಗ ನಿಮ್ಗೆ ಏನಾಗುತ್ತೆ, ಓಪನ್ ಮಾರ್ಕೆಟ್ ಆಪರೇಷನಲ್ಲಿ ನೋಡ್ಬೋದು. ಬ್ಯಾಂಕ್ ರೇಟ್ ಏನು ಮಾಡಬೇಕಾಗತ್ತೆ ಅಂದರೆ, ಬ್ಯಾಂಕ್ ರೇಟ್ ನೀಡ್ ಟು ಬಿ ಇನ್ಕ್ರೀಸ್ಡ್, ರೆಪೋ ರೇಟ್ ನೀಡ್ ಟು ಬಿ ಇನ್ಕ್ರೀಸ್ಡ್, ರಿವರ್ಸ್ ರೆಪೋ ರೇಟ್ ಆಲ್ಸೋ ನೀಡ್ ಟು ಬಿ ಇನ್ಕ್ರೀಸ್ಡ್, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ನೀಡ್ ಟು ಇನ್ಕ್ರೀಸ್, ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ ಆಲ್ಸೋ ನೀಡ್ ಟು ಇನ್ಕ್ರೀಸ್ in order to control
ಇನ್ಫ್ಲೇಷನ್ ಅಥವಾ ಡ್ಯೂರಿಂಗ್ ಇನ್ಫ್ಲೇಷನ್ ಅಂತ ಕರಿತೀವಿ. ಅಗೇನ್ ಹೌ ಟು ರಿಮೆಂಬರ್, ಇನ್ಫ್ಲೇಷನ್ನ ಟೈಮಲ್ಲಿ ಏನು ಮಾಡ್ತಿದ್ರೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳೋದೇನು, ಇನ್ಫ್ಲೇಷನ್ ವಿ ಹ್ಯಾವ್ ಇನ್ ರೈಟ್. ಸೊ ದಟ್ ಮೀನ್ಸ್ ಆಲ್ ದ ಟೂಲ್ಸ್ ಆರ್ ಇನ್ಕ್ರೀಸಿಂಗ್ ಇನ್ ಟ್ರೆಂಡ್. ಸೊ ಇಫ್ ಯು ವಾಂಟ್ ಟು ಕಂಟ್ರೋಲ್ ಇನ್ಫ್ಲೇಷನ್ ಯು ನೀಡ್ ಟು ಇನ್ಕ್ರೀಸ್ ಆಲ್ ದಿಸ್ ಟೂಲ್ಸ್. So in case of deflation, so what should be done? So here already money supply in the market is low. So that means we need to increase the money supply in the market. ಮಾರುಕಟ್ಟೆಯಲ್ಲಿ ಹಣದ ಪೂರೈಕೆ ಮೊದಲೇ ಕಡಿಮೆ ಇದೆ, ಈಗ ನಾವೇನು ಮಾಡಬೇಕು, ಅದನ್ನ ಜಾಸ್ತಿ ಮಾಡಬೇಕು. ಜಾಸ್ತಿ ಮಾಡಬೇಕು ಅಂದ್ರೆ ನಾವೇನು ಮಾಡಬೇಕಾಯ್ತು, CRR SLRನ ಕಡಿಮೆ ಮಾಡಬೇಕಾಯ್ತು. ಮಾರುಕಟ್ಟೆಯ ಒಳಗಡೆ ಗವರ್ಮೆಂಟ್ ಸೆಕ್ಯೂರಿಟಿಯನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡಬೇಕಾಯ್ತು, ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಶುಡ್ ಪರ್ಚೇಸ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡಬೇಕು, ಇದನ್ನು ಕೊಳ್ಳಬೇಕು. ಓಕೆ, ಸೊ ನೆಕ್ಸ್ಟ್ ಮತ್ತೇನು ಮಾಡಬೇಕು ಅಂತ ಕೇಳಿದಾಗ, ಸೊ ಅಗೇನ್ ಹಿಯರ್ ಆಲ್ಸೋ ಡಿಕ್ರೀಸ್ 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 ಆ್ಯಂಡ್ ಡಿಕ್ರೀಸ್. ಡಿಫ್ಲೇಷನಲ್ಲಿ ಡಿ ಇದೆ ನೆನಪಲ್ಲಿ ಇರ್ಬೋದು. ಓಕೆ, ಸೊ ಡಿಕ್ರೀಸ್ ಆಗುತ್ತೆ. ಆ ಟೈಮಲ್ಲಿ ಡಿಫ್ಲೇಷನ್ನ ಕಂಟ್ರೋಲ್ ಮಾಡಬೇಕು ನಾವು ಅಂತಂದರೆ, ಪ್ರೈಸ್ ರಿಡಕ್ಷನ್ ಆಗ್ತಿರೋದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ನಾವು ಅವಾಗ ಏನು ಮಾಡಬೇಕು, ಸೊ ಅಲ್ಲಿ ನಾವು ಅದನ್ನು ಡಿಕ್ರೀಸ್ ಮಾಡ್ತಾ ಹೋಗಬೇಕು. ಸೊ ಇದು ನಮಗೆ ಕ್ವಾಂಟಿಟೇಟಿವ್ ಟೂಲ್ಸ್ನ ಬಗ್ಗೆ. ಸೊ ಎಲ್ಲ ಕ್ವಾಂಟಿಟೇಟಿವ್ ಟೂಲ್ಸ್ ಮಾನಿಟರಿ ಪಾಲಿಸಿಗೆ ಸಂಬಂಧಪಟ್ಟ. ಧನ್ಯವಾದಗಳು ಜಾಯ್ನ್ ಆಗಿದ್ದಕ್ಕೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್, ಬಾಯ್ ಆ್ಯಂಡ್ ಸಿ ಯು.